ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ನಡೆದ ಘಟನೆ ಎಂದಿಗೂ ಕೂಡ ಮರೆಯುವಂತಹ ಘಟನೆ ಅಲ್ಲ. ಯಾಕಂದ್ರೆ 40 ಜನ CRPFನ ಯೋಧರು ಹುತಾತ್ಮರಾದ ದಿನ ಫೆಬ್ರವರಿ 14, 2019ರಲ್ಲಿ ಚುನಾವಣೆಗೂ ಮೊದಲೇ, ಅಂದರೆ ಕೇಂದ್ರ ಲೋಕಸಭಾ ಚುನಾವಣೆಗೂ ಮೊದಲೇ ಆದಂಥ ಘಟನೆ. ಇಂದಿಗೆ 7 ವರ್ಷ ಕಳೆದೇ ಹೋಯಿತು. ಆದರೆ ಆ ಪ್ರಶ್ನೆಗಳು, ಆ ಘಟನೆಗೆ ಕಾರಣಗಳು ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ. ಸತ್ಯ ಏನು, ಯಾಕಾಯಿತು, ಈ ಘಟನೆಗೆ ಸಂಬಂಧಪಟ್ಟಂಥವನ್ನ ಏನು ಮಾಡಿದ್ರು, ತನಿಖೆ ಎಲ್ಲಿಗೂ ಹೋಯಿತು, ಇವತ್ತಿನವರೆಗೂ ಕೂಡ 7 ವರ್ಷ ಆದರೂ ಕೂಡ ಉತ್ತರ ಮಾತ್ರ ಸಿಕ್ಕಿಲ್ಲ. ಇವತ್ತು ನಮ್ಮ ಮುಂದೆ ಹಲವು ಪ್ರಶ್ನೆಗಳಿದ್ದಾವೆ, ಹಲವು ಆಯಾಮದಲ್ಲಿ ಪ್ರಶ್ನೆಗಳು ಇವತ್ತು ಉತ್ಪತ್ತಿ ಆಗ್ತಾ ಇದೆ. ಜನಕ್ಕೆ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಇವತ್ತು ನಿಜಕ್ಕೂ ಕೂಡ ಆ 40 ಜನ CRPFನ ಯೋಧರು ಜೀವ ಕಳ್ಕೊಂಡ್ರಲ್ಲ, ಆ ಜೀವಕ್ಕೆ ನ್ಯಾಯ ಸಿಗ್ತಾ? ಇದೇ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ, ಪುಲ್ವಾಮಾ ದಾಳಿ ಸಂಚು. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಫೆಬ್ರವರಿ 14, 2019ನೇ ತಾರೀಕು ಎಲ್ಲರೂ ಅವತ್ತು ಪ್ರೇಮಿಗಳ ದಿನಾಚರಣೆ ಅಂತ ಸಂಭ್ರಮದಿಂದ, ಖುಷಿಯಿಂದ, ಸಡಗರದಿಂದ ಆಚರಣೆ ಮಾಡ್ತಾ ಇದ್ದಂಥ ದಿನ ಅವತ್ತು. ಇದ್ದಕ್ಕಿದ್ದ ಹಾಗೆ ಇಡೀ ದೇಶಕ್ಕೆ ಒಂದು ಸುದ್ದಿ ಅಪ್ಪಳಿಸ್ತಾ ಇದ್ದಂತೆ ಎಲ್ಲರಲ್ಲೂ ಕೂಡ ನೀರವ ಮೌನ ಆವರಿಸ್ಬೋದು. ಅದೇ ಜಮ್ಮು ಕಾಶ್ಮೀರದ ಪುಲ್ವಾಮಾ ಅಟ್ಯಾಕ್. 40 ಜನ CRPFನ ಯೋಧರು ಹುತಾತ್ಮರಾದ ದಿನ. ಇವತ್ತು ನಾವೆಲ್ಲ ಫೆಬ್ರವರಿ 14 ಲವರ್ಸ್ ಡೇ ಅಂತ ಆಚರಣೆ ಮಾಡೋದಿಲ್ಲ, ಕರಾಳ ದಿನ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಯಾಕಂದರೆ ದೇಶಕ್ಕಾಗಿ ಮಡಿದಂತಹ ಸೈನಿಕರು, ಯೋಧರು ನಮ್ಮನ್ನು ಅಗಲಿದಂತಹ ದಿನ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 40 ಜನ. ಎಲ್ಲಿಂದಲೋ ಬರುತ್ತೆ ಆ ಒಂದು ಕಾರು. ಆ ಕಾರ್ನಲ್ಲಿ 300 kgಯಷ್ಟು RDX ಸಿಕ್ತು. ಹೆಂಗೆ ಬಂತು ಅದು? ಇದ್ದಕ್ಕಿದ್ದ ಹಾಗೆ ಸ್ಫೋಟ ಆಯಿತು. ನಮ್ಮ CRPFನ ಯೋಧರು, ಅವರ ದೇಹದ ತುಂಡು ತುಂಡುಗಳು ರಸ್ತೆಯಲ್ಲಿ ಚೆಲ್ಲಾಪಿಲ್ಲಿಯಾಗಿ, ರಕ್ತ ಇಡೀ ಪುಲ್ವಾಮಾ ರಸ್ತೆಯನ್ನು ಆವರಿಸಿಕೊಂಡಿತ್ತು. ಇಡೀ ದೇಶವೇ ಅವತ್ತು ನಾವೆಲ್ಲ ಕರಾಳ ದಿನವನ್ನ ಕಂಡುಕೊಂಡು. ಆದರೆ ಇವತ್ತಿಗೂ ಆ 40 ಜನ ಯೋಧರು, ಸೈನಿಕರು, ನಮ್ಮ ದೇವರುಗಳು, ಯಾಕೆ ಆ ಘಟನೆ ಕಾರಣ ಆಯಿತು, ಜೀವ ಕಳ್ಕೊಳ್ಳೋದು ಪ್ರಮುಖ ಕಾರಣ ಏನು, ಇವತ್ತಿಗೂ ಗೊತ್ತಿಲ್ಲ. ಏನಾಯಿತು ತನಿಖೆ, ಏನೇನಾಯಿತು ತನಿಖೆ? ಪ್ರತಿ ವರ್ಷ ಬರ್ತಾರೆ, ಪ್ರತಿ ವರ್ಷ ನಾವೆಲ್ಲ ಕೂಡ ಅದೇ ಅಶ್ರುತರ್ಪಣ ಆ ಯೋಧರಿಗೆ ನಾವು ನಮಿಸಿ 1-2 ನಿಮಿಷಗಳ ಕಾಲ ಮೌನಾಚರಣೆ ಮಾಡ್ತೀವಿ, ನೆನಪಿಸ್ಕೊಳ್ತೀವಿ. ಅದನ್ನು ಹೊರತುಪಡಿಸಿ ಕರಾಳ ದಿನ ಅಂತ ಆಚರಣೆ ಮಾಡ್ತೀವಿ. ಅದನ್ನು ಹೊರತುಪಡಿಸಿ ಮತ್ತೇನಾಯಿತು? 7 ವರ್ಷ ಕಳೆದಿದ್ದೀವಿ ನಾವು, 7 ವರ್ಷ. ಎರಡು 2019 ಇಸ್ವಿ ಫೆಬ್ರವರಿ 14, 7 ವರ್ಷಗಳಾದ್ರೂ ಕೂಡ ಇನ್ನು ಆ ಸಾವಿಗೆ ನ್ಯಾಯ ಸಿಗ್ತಾ? ಘನಘೋರ ಘಟನೆಯನ್ನು ಇಂದಿಗೂ ಕೂಡ ಮರೆಯೋದಕ್ಕಾಗ್ತಾ ಇಲ್ಲ. ಏನೇನಾಯ್ತು? ನಮ್ಮಲ್ಲಿ ಒಂದಷ್ಟು ಕಾರಣಗಳಿದ್ದಾವೆ ವೀಕ್ಷಕರೇ. ಆ ಕಾರಣಗಳಿಗೆ ಉತ್ತರ ಸಿಗ್ತಾ? ನಿಜಕ್ಕೂ ಸಿಕ್ಕಿಲ್ಲ. ಒಂದಲ್ಲ ಎರಡಲ್ಲ, 300 kg RDX ಹೆಂಗೆ ಬಂತು ನಮ್ಮ ದೇಶಕ್ಕೆ? 300 kg RDX. ಅದಾದ ನಂತರದಲ್ಲಿ ಏನಾಯ್ತು, ಯಾರು ತಂದ್ರು, ಯಾಕಾಯ್ತು, ಇದುವರೆಗೂ ಕಾರಣ ಗೊತ್ತಾಗಿಲ್ಲ. ನಮ್ಗೆ ಯಾವುದೇ ಕಾರಣಕ್ಕೂ ಕಾರಣ ಗೊತ್ತಾಗಿಲ್ಲ. ಹಾಗಾದ್ರೆ ದಿಕ್ಕು ತಪ್ಪಿದ್ದೆಲ್ಲಿ? ಹಾಗಾದ್ರೆ ಗೊತ್ತಿಲ್ಲ. ನೋಡಿ ವೀಕ್ಷಕರೇ, ಪ್ರಮುಖವಾಗಿ ಗುಪ್ತಚರ ವೈಫಲ್ಯ. ಯಾಕಾಯ್ತು? ಕಾರಣ ಇಲ್ಲ, ಇದುವರೆಗೂ ಕೂಡ ಗೊತ್ತಿಲ್ಲ. ಗುಪ್ತಚರ ವೈಫಲ್ಯ ಏನಕ್ಕಾಯ್ತು, ಯಾಕಾಯ್ತು, ಏನಿದ್ರ ಉದ್ದೇಶ ಏನು, ಸಂಚು, ಈ ದಾಳಿಗೆ ಸಂಚು ರೂಪಿಸಿದ್ಯಾರು, ಈ ದಾಳಿಗೆ ಸಂಚು ಯಾಕಾಯ್ತು, ಎಲ್ಲಿಂದ ಆಯ್ತು, ಯಾರು ಕಾರಣಕರ್ತರು ಗೊತ್ತಿಲ್ಲ.
ಈ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಕ್ಕೇ ಇಲ್ಲ. ಇನ್ನು RDX ಪೂರೈಕೆ ಆಗಿದ್ದು ಹೇಗೆ? ಆ ಪೂರೈಕೆ ಮಾಡಿದ್ಯಾರು? ಸ್ಫೋಟಕಗಳು ಹೆಂಗೆ ಸಿಕ್ತು ಹಾಗಾದ್ರೆ? ಒಂದಲ್ಲ ಎರಡಲ್ಲ 300 kg ಅಷ್ಟು. ಉತ್ತರ ಸಿಕ್ಕಿಲ್ಲ ಈ ಪ್ರಶ್ನೆಗೆ. ಉತ್ತರವನ್ನ ಕೊಡುವಂತವ್ರು ಯಾರು ಹಾಗಾದ್ರೆ? ಇದರ ಜೊತೆಗೆ ಪ್ರಮುಖ ಸಾಕ್ಷಿಗಳನ್ನ ಎನ್ಕೌಂಟರ್ ಮಾಡಿದ್ದು. ಪುಲ್ವಾಮಾ ಅಟ್ಯಾಕ್ ಆದ ನಂತರದಲ್ಲಿ ಒಂದಷ್ಟು ಆರೋಪಿಗಳನ್ನ ಅರೆಸ್ಟ್ ಮಾಡ್ತಾರೆ. ಇದಕ್ಕಿದ್ದ ಹಾಗೆ ಅವ್ರನ್ನ ಎನ್ಕೌಂಟರ್ ಮಾಡ್ತಾರೆ. ಯಾಕೆ ಎನ್ಕೌಂಟರ್ ಮಾಡಿದ್ರು? ಕಾರಣ ಇಲ್ಲ. ಅವ್ರು ಕೊಟ್ಟಂತ ಮಾಹಿತಿಗಳೇನು? ಅವ್ರ ಹತ್ರ ಬಾಯಿ ಬಿಡಿಸಿದಾದ್ರು ಏನು? ಎಂತೆಂತೋ ಪ್ರಮುಖ ಆರೋಪಿಗಳನ್ನ ಇದುವರೆಗೂ ಕೂಡ ಕಾರಾಗೃಹದಲ್ಲಿಟ್ಟು ಬಂಧಿಸಿ ವಿಚಾರಣೆ ನಡೆಸ್ತಾರೆ. ಈಗಲೂ ಕೂಡ ನ್ಯಾಯ ಸಿಕ್ಕಿಲ್ಲ ಅನ್ನುವಂತ ಪ್ರಸಂಗ ಇದೆ. ಎಷ್ಟೋ ವರ್ಷಗಳಿಂದ ಕೂಡ ಕಾರಾಗೃಹದಲ್ಲೇ ಬಂದಿಖಾನೆಯಲ್ಲೇ ಕೂಡ ಜೀವನ ಕಳ್ಕೊಂಡಿದ್ದಾರೆ. ಆದ್ರೆ ಪುಲ್ವಾಮಾ ಅಟ್ಯಾಕ್ ನಲ್ಲಿ ಸಿಕ್ಕಂತ ಆರೋಪಿಗಳನ್ನ ಎನ್ಕೌಂಟರ್ ಮಾಡಿದ್ ಯಾಕೆ? ಉತ್ತರ ಇಲ್ಲ. ಇದರ ಜೊತೆಗೆ ವಾಹನ, ಆ ಪುಲ್ವಾಮಾ ನಗರದಲ್ಲಿ ನಮ್ಮ ಯೋಧರು ಆ ಕಡೆಯಿಂದ ಬರ್ತಾ ಇರ್ತಾರೆ. CRPFನ ಯೋಧರು, ಆ ಬೆಟಾಲಿಯನ್ಗಳು, ಅವರು ಬರುವಂತ ಮಾರ್ಗಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಬಂದ್ ಆಗಿತ್ತು. ಆಗ ಇದ್ದಕ್ಕಿದ್ದ ಹಾಗೆ ಆ ಕಾರು ಬಂದಿದ್ ಹೆಂಗೆ? ಅನುಮತಿ ಸಿಕ್ಕಿದ್ ಹೆಂಗೆ? ಇದ್ರ ಬಗ್ಗೆ ಯಾವುದೇ ರೀತಿಯ ಉತ್ತರ ಸಿಕ್ಕಿಲ್ಲ ಈ ಪ್ರಶ್ನೆಗೂ ಕೂಡ. ಇದರ ಜೊತೆಗೆ DSP ರವೀಂದರ್ ಸಿಂಗ್ ಪಾತ್ರ ಇದೆ ಅನ್ನುವಂತ ಲೆಕ್ಕಾಚಾರ ಚರ್ಚೆ ಆಗ್ತಾ ಇತ್ತು. ಯಾಕೆ ಅವ್ರನ್ನ ರಕ್ಷಣೆ ಮಾಡಿದ್ರಿ? ಯಾಕೆ? ಇದಕ್ಕೆ ಉತ್ತರ ಕೊಟ್ಟಿ. ಉತ್ತರ ಸಿಕ್ಕಿಲ್ಲ ಇನ್ನೂವರೆಗೂ ಕೂಡ. ಹೀಗೆ ಸಾವಿರ ಪ್ರಶ್ನೆಗಳು ಉದ್ಭವಿಸ್ತಾ ಇದ್ದಾವೀಗ. ಅದೆಲ್ಲದಕ್ಕೂ ಕೂಡ ಉತ್ತರ ಸಿಕ್ಕಿಲ್ಲ. ಸಂಚು ಮಾಡಿದ್ಯಾರು? ಆ ಸಂಚಿಗೆ ಸಾಥ್ ಕೊಟ್ಟಿದ್ಯಾರು? ಇದಕ್ಕೂ ಉತ್ತರ ಸಿಕ್ಕಿಲ್ಲ. ಇವತ್ತು ಆ CRPFನ ಯೋಧರಿದಾರಲ್ಲ, ಪ್ರತಿ ಕುಟುಂಬದವರು ಕೂಡ ಇವತ್ತಿಗೂ ಕೂಡ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ಪ್ರತಿ ವರ್ಷ ಫೆಬ್ರವರಿ 14 ಬಂದ್ರೆ ಕರಾಳ ದಿನಾಚರಣೆ ಮಾಡ್ತೀವಿ ನಾವು. ಆ ಕುಟುಂಬಗಳಿಗೆ ಇನ್ನು ನ್ಯಾಯ ಸಿಕ್ಕಿಲ್ಲ. ಯಾರನ್ನು ಕೇಳ್ತಾರೆ ನ್ಯಾಯ? ನ್ಯಾಯ ಕೊಡಿಸುವಂಥವ್ರು ಯಾರು? ಎಲ್ಲಿದೆ ಸತ್ಯ? ಎಲ್ಲಿದೆ ಧರ್ಮ? ಎಲ್ಲಿದೆ ನಿಷ್ಠೆ? ನಿಜಕ್ಕೂ ಆ ಯೋಧರಿಗೆ ನಮ್ಮದೊಂದು ಸಲಾಂ. ಇಡೀ ಭಾರತ ದೇಶದಲ್ಲಿರುವಂತಹ ದೇಶ ಕಾಯುವ, ಗಡಿ ಕಾಯುವ ಯೋಧರಿಗೆ ನಮ್ಮದೊಂದು ಸಲಾಂ ಫೋಕಸ್ ಟಿವಿಯಿಂದ. ಯಾಕಂದ್ರೆ ಹಗಲು ರಾತ್ರಿ ಎನ್ನದೆ, ಮಳೆ ಚಳಿ ಎನ್ನದೆ, ಬಿಸಿಲೆನ್ನದೆ ಇಡೀ ಜೀವವನ್ನ ದೇಶಕ್ಕಾಗಿ ಮುಡಿಪಿಟ್ಟಂಥವ್ರು, ಭಾರತಾಂಬೆಗಾಗಿ ಮುಡಿಪಿಟ್ಟ. ಆದ್ರೆ ಅದೇ ಯೋಧರಿಗೆ ನ್ಯಾಯ ಸಿಕ್ತಿಲ್ವಲ್ಲ. ಯಾಕೆ? ಕಾರಣ ಏನು? ಇನ್ನೆಷ್ಟು ವರ್ಷ ಬೇಕು? ಗೊತ್ತಿಲ್ಲ. ಪುಲ್ವಾಮಾ ದಾಳಿಯ ಸಂಚು ಏನು ಹೇಳಿ? ಇದೇ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.